ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಸೆಕೆಂಡ್ ಹಾಫ್ ಅಲ್ಲಿ ಲಾಸ್ಟ್ 1 ಅವರ್ ಅಲ್ಲಿ ತುಂಬಾ ಸ್ಪೀಡ್ ಆಗಿ ಮಾರ್ಕೆಟ್ ಮೂವ್ ಆಗಿದೆ. ದಟ್ ಟು ಅರೌಂಡ್ 350 ಪಾಯಿಂಟ್ಸ್ ಚೆನ್ನಾಗಿ ಮೂವ್ ಆಗಿದೆ. ಬಟ್ ಇದೇ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆಯಾ? ಓಕೆ, ಸೊ ರೀಸೆಂಟ್ಲಿ ಇಲ್ಲಿ ನೋಡಿ 51,876 ಇಂದ ಅಬೋ ಒಂದು 50-70 ಪಾಯಿಂಟ್ಸ್ ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ. ಓಕೆ, ಇಲ್ಲಿಂದ ಇಲ್ಲಿವರೆಗೂ ನಾನು 51,965 ಇಂದ ಹಿಡಿದು 860 870 ವರೆಗೂ. ಸೊ ಮಾರ್ಕೆಟ್ ಈ ಝೋನ್ ಅಲ್ಲಿ ಬಂದಾಗ ನಮಗೊಂದು ಸೆಲ್ಲಿಂಗ್ ಝೋನ್ ಬರಬಹುದು ಅಥವಾ ರಿವರ್ಸಲ್ ಬರಬಹುದು. ಸೊ ಅಕಸ್ಮಾತ್ ಮಾರ್ಕೆಟ್ ಏನಾದ್ರು ನಾಳೆಗೆ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದ್ರೆ, ಸೊ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದ್ರೆ ಪೂರ್ತಿ ತುಂಬಾ ಜಾಸ್ತಿ ಗ್ಯಾಪ್ ಅಪ್ ಪಾಯಿಂಟ್ ಓಪನ್ ಆದ್ರೆ ಸೊ ಮಾರ್ಕೆಟ್ ಆಬ್ವಿಯಸ್ಲಿ ಸೆಲ್ಲಿಂಗ್ ಪ್ರೆಷರ್ ಇದ್ದೇ ಇರುತ್ತೆ. ಸೊ ನಮಗೆ ಸೆಲ್ಲಿಂಗ್ ಅಪಾರ್ಚುನಿಟಿ ಸಿಗಬಹುದು. ಅಕಸ್ಮಾತ್ ಫ್ಲಾಟ್ ಓಪನ್ ಆಯ್ತು, ಇದೇ ಝೋನ್ ಅಲ್ಲೇ ಓಪನ್ ಆಯ್ತು ಅಂಡ್ ಇವತ್ತಿನ ಹೈ ಬ್ರೇಕ್ ಆಯ್ತು ಅಂದ್ರೆ ಅಗೇನ್ ಇಲ್ಲಿಂದ ಅರೌಂಡ್ 100-150 ಪಾಯಿಂಟ್ಸ್ ಈಸಿಲಿ ಕವರೇಜ್ ಸಿಕ್ಬಿಡುತ್ತೆ. ಓಕೆ, 100-150 ಪಾಯಿಂಟ್ ವರೆಗೂ. ಇಟ್ ಈಸ್ ಓನ್ಲಿ ಬೈಯಿಂಗ್ ಸೈಡ್ ಮಾತ್ರ. ಇವಾಗ ಓನ್ಲಿ ತುಂಬಾ ಜಾಸ್ತಿ ಗ್ಯಾಪ್ ಅಪ್ ಓಪನ್ ಆದ್ರೆ ಮಾತ್ರ ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ನೋಡಬೇಕಾಗತ್ತೆ. ಇವೊಂದು ಸೊ ಈ ಪ್ರೀವಿಯಸ್ 1 or 2 ಕ್ಯಾಂಡಲ್ ಗಿನ ಕೆಳಗಡೆ ಗ್ಯಾಪ್ ಡೌನ್ ಓಪನ್ ಆದ್ರೆ ಸೊ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದು. ಅಂಡ್ ಈ ರೌಂಡ್ ಲೆವೆಲ್ ಹತ್ರ, ಯಾವ್ದು ರೌಂಡ್ ಲೆವೆಲ್ ಇವಾಗ 51,740 ಇದೆ ಮಾರ್ಕೆಟ್ ಅಪ್ರಾಕ್ಸಿಮೇಟ್ಲಿ. ಓಕೆ, 52,000 ರೌಂಡ್ ಲೆವೆಲ್ ಹತ್ರ ಒಂದು ಎಂ ಪ್ಯಾಟರ್ನ್, ಓಕೆ, ಅಥವಾ ಇನ್ನೂ ಒಂದು 2-3 ಕ್ಯಾಂಡಲ್ ಫಾರ್ಮ್ ಆಗಿ ನಾಳೆ ಫ್ಲಾಟ್ ಓಪನ್ ಆಗಿ ಹೈ ಬ್ರೇಕ್ ಆಗಿ 150-200 ಪಾಯಿಂಟ್ ಮೇಲ್ಗಡೆ ಹೋದ ತಕ್ಷಣ ಎಂ ಪ್ಯಾಟರ್ನ್ ಫಾರ್ಮ್ ಆದ್ರೆ ಸೊ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಲೈಕ್ 5 ಮಿನಿಟ್ 3 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಫಾರ್ಮ್ ಆದ್ರೆ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಎಕ್ಸಾಕ್ಟ್ಲಿ ಲೈಕ್ ಈ ರೀತಿ ನೋಡಿ. ಓಕೆ, ಈ ರೀತಿ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಫ್ಲಾಟ್ ಓಪನ್ ಆದ್ರೆ ಮಾರ್ಕೆಟ್ ಮೇ ಗೋ ಅಪ್, ಹೈ ಬ್ರೇಕ್ ಆದ್ರೆ, ಹೈ ಬ್ರೇಕ್ ಆಗಿಲ್ಲ ಅಂದ್ರೆ ಸೊ ಅಗೇನ್ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಡನ್. ಇಲ್ಲೇ ಎಂ ಪ್ಯಾಟರ್ನ್ ಫಾರ್ಮ್ ಆಗಿ ಕೆಳಗಡೆ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನಿಫ್ಟಿ ನೋಡೋದಾದ್ರೆ ನಿಫ್ಟಿಯಲ್ಲೂ ಕೂಡ ಸೊ ನಿಫ್ಟಿಯಲ್ಲಿ ಅಷ್ಟೊಂದು ಎಕ್ಸ್ಪೆಕ್ಟೆಡ್ ಮೂವ್ ಆಗಿಲ್ಲ. ಇವತ್ತಿನ ಹೈ ಬ್ರೇಕ್ ಆಗ್ಬೇಕು. ಡನ್. ಬೈಯಿಂಗ್ ಅಪಾರ್ಚುನಿಟಿ ಬೇಕು ಅಂದ್ರೆ ಈ ಝೋನ್ ಕ್ಲಿಯರ್ ಆಗ್ಬೇಕು ಫಸ್ಟ್. ವಿಚ್ ಝೋನ್ ಇಟ್ ಈಸ್? ಓಕೆ, ಸೊ ಈ ಝೋನ್ ಕ್ಲಿಯರ್ ಆಗಬೇಕು. ಈ ಝೋನ್ ಗಿನ ಮೇಲ್ಗಡೆ ಟ್ರೇಡ್ ಮಾಡಬೇಕು. ಸೆಲ್ಲಿಂಗ್ ಅಪಾರ್ಚುನಿಟಿಗೆ ಈ ಝೋನ್ 25,230 ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗಬೇಕು. ಸೊ ಟ್ರೇಡ್ ಆದ್ರೆ ಮಾತ್ರ ನಮಗೆ ಅರೌಂಡ್ ಒಂದು 100 ಪಾಯಿಂಟಿನ ಮೂವ್ಮೆಂಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಜಾಸ್ತಿ ಕಾನ್ಸಂಟ್ರೇಟೆಡ್ ಇದೆ. ಮೇ ಬಿ ಅದರಲ್ಲಿ ಬೈಯಿಂಗ್ ಅಪಾರ್ಚುನಿಟಿ ಸಿಗಬಹುದು ಅಥವಾ ಎಂ ಪ್ಯಾಟರ್ನ್ ಅಲ್ಲಿ ನಮಗೆ ಸೆಲ್ಲಿಂಗ್ ಅಪಾರ್ಚುನಿಟಿನೂ ಸಿಗಬಹುದು. ಇದರಲ್ಲಿ ಮೇ ಬಿ ನಾಳೆ ಒಂದಿನ ಸೈಡ್ ವೇಸ್ ಆದ್ರೂ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಈ ಝೋನ್ ಅಲ್ಲಿ ಯಾವುದೇ ಅಪಾರ್ಚುನಿಟಿಯನ್ನ ನೋಡಕ್ ಹೋಗ್ಬೇಡಿ. 90-100 ಪಾಯಿಂಟ್ ಈ ಝೋನ್ ಅಲ್ಲಿ ಇವತ್ತಿನ ಹೈ ಇವತ್ತಿನ ಲೋ ಇದನ್ನ ಬಿಟ್ಟು ಬೇರೆ ಕಡೆ ಅದು ಹೋಗ್ಬೇಕು ಅಂದಾಗ ಮಾತ್ರ ಬೈಯಿಂಗ್ ಆರ್ ಸೆಲ್ಲಿಂಗ್ ಅಪಾರ್ಚುನಿಟಿ. ಓಕೆ, ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.